ಈ ಅವರೆಕಾಯಿನ ಸುಲಿಯಮ್ಮ. ಸಾರು ಮಾಡೋಕ್ಕಾಗುತ್ತೆ, ಅವರೆಕಾಳು ಸಾರು ಮಾಡಿ ಮುದ್ದೆ ಮಾಡೋಕ್ಕಾಗುತ್ತೆ. ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಕುಳಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅವರೆಕಾಯಿ. ಅಲ್ಲಿ ಮಾರ್ತಿದ್ರು, ನಾನೊಂದು ಕೆ ಜಿ ತಗೊಂಬಂದೆ. ಚೆನ್ನಾಗೈತೆ ಕಣಕ್ಕ. ಉಳ್ಕಾಯಿಲ್ಲ ಏನಿಲ್ಲ, ಚೆನ್ನಾಗೈತೆ ಹೇಳು. ಸುಲ್ದಿಕ್ತೀನಿ ನಾನು. ನೀನೆಲ್ಲನ ಖಾರ ಹರಿಕ್ಕಮ್ಮಕ್ಕೆಲ್ಲನ ರೆಡಿ ಮಾಡ್ಕೊ ಹೋಗು. ಕಾಯಿ ತುರ್ಕೊಂಡು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲನ ತುರ್ಕೊ ಹೋಗ್ಯಾಕ. ನೀನು ಕಲಿಬೇಕು ಸಾರು ಮಾಡೋದು, ಹೋಗು. ಅವರೆಕಾಳು ಸಾರು ಮಾಡೋದ ಕಲಿಮಂತೆ ಹೋಗಿ. ಕಾಯಲ್ಲಿ ಒಂದು ಕಾಯಿ ಐತೆ, ಕಾಯಿನೂ ಬೆಳ್ಳುಳ್ಳಿ ನೀರುಳ್ಳಿ ಟಮಾಟೆ ಹಣ್ಣು ಅದನ್ನೆಲ್ಲ ಹಚ್ಚು, ಹೇಳ್ಕೊಡ್ತೀನಿ ಸಾರು ಮಾಡೋದೆಲ್ಲ ಕಲಿಮಂತೆ. ನಾನೆಲ್ಲ ಸುಲಿತೀನಿ, ನೀನು ಒಂದೊಂದೇ ಕಲ್ತ್ಕೋಬೇಕು. ಸರಿ ಆಯ್ತು ಹೇಳು. ಒಂದು ಅರ್ಧ ಸುಲಿದು ಒಂದು ಅರ್ಧ ಇರಬೇಕಾದ್ರೆ ಹೋಗ್ತೀನಿ. ಎಲ್ಲ ಹಚ್ಕೊಂತೀನಿ. ಜಲ್ ಕಾಯಿ ತುರಿಯೋದೇನು ಜಲ್ದಿ ಬರುತ್ತೆ ಕಣಕ್ಕ. ಕಾಯಿ ತುರಿಬೋದು, ಜಲ್ ನೀರುಳ್ಳಿ ಹಚ್ಬೋದು, ಟಮಾಟೆ ಹಣ್ಣು ಹಚ್ಬೋದು, ಎಲ್ಲ ಮಾಡ್ಬೋದು. ಹೆಂಗೋ ಚೆನ್ನಾಗೈತತ್ತ ಅವರೆಕಾಯಿ, ಒಂದೇ ಒಂದು ಉಳ್ಕಾಯಿ ಇಲ್ಲ. ಅಕ್ಕ ನಾನು ಊರಿಗೆ ಹೋಗೋಣ ಅಂತಿದ್ದೆ ಕಣಕ್ಕ. ಬೇಡ ಸುಮ್ಮನೆ ಅತ್ತೆ ಬರಲಿ, ಅದೇನು ಹೇಳುತ್ತೆ ಕೇಳೋಣ. ಮತ್ತೆ ಬಂದಮೇಲೆ ಕೇಳಿಬಿಟ್ಟು ನಾವು ಆಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾತಾಡ್ಕೊಂಬನ. ಇವಾಗಲೇ ಯಾಕೆ ಸುಮ್ಮನೆ ನೀನು ತಲೆ ಕೆಡಿಸ್ಕೊಂಬ್ತಿ, ಸುಮ್ಮನೆ ಸುಲಿ. ಸುಮ್ಮನೆ ಸುಲಿದು ಎಷ್ಟೊತ್ತು ಹೇಳು ಅತ್ತೆ ಹೋಗಿ. ಅದೇ ಯಾರು ಹೋಗ್ತಾರೆ, ಹೋಗ್ತೀನಿ ಅಂತ ಹೇಳಿ ಹೋಯ್ತಪ್ಪ. ಅದೇ ಋತು ಹಾಕೊಂಡು ಡೆಲಿವರಿ ಆಗೈತಂತೆ, ಅದಕ್ಕೆ. ಗೊತ್ತಾಯ್ತು, ಇಬ್ಬರು ಹೆಣ್ಮಕ್ಳು ಚೆನ್ನಾಗಿದ್ದಾರಂತೆ. ಅದಕ್ಕೇ ಫೋನ್ ಮಾಡಿತ್ತು ನನಗೂ. ಲಕ್ಷ್ಮಕ್ಕಯ್ಯ ಫೋನ್ ಮಾಡಿತ್ತೇಳು. ಹಿಂಗಾತು ಅಂತ ನಾನು ಸರಿ ಆಯಿತು ಬರ್ಕೊಂತೀನಿ ಅಂತ ಹೇಳಿದೆ. ಅಂಗನವಾಡಿಗೆ ಬರ್ಕೋಬೇಕು, ಅದಕ್ಕೆ ನನಗೆ ಹೇಳಿದರು. ನಾನಂತೂ ಬಿಡಲ್ಲ, ನಾನಂತೂ ಸುಮ್ಮನಿರೋದಿಲ್ಲ. ಕೆಣಕ್ತೀನಿ ಇವ್ರನ್ನ, ಇವರಿಬ್ರು. ನಮ್ಮಯ್ಯಪ್ಪನೂ ಇಲ್ಲ, ಅವರು ಇಲ್ಲ, ಚೆನ್ನಾಗಿ ಉಗಿತೀನಿ ಇವರಿಬ್ಬರಿಗೂ. ಸೀಮೆ ಇಲ್ದವ ಅಕ್ಕ ತಂಗಿಯವ್ರು ಆಗ್ಯಾರ. ಏನಂಗೆ ಕುತ್ಕೊಂಡು ಏನಂಗೇನೆ ಅವರೆಕಾಯಿ ಬಿಡಿಸೋದು. ಅಯ್ಯೋ ಏನು ನೋಡ್ತೀಯ, ಅಕ್ಕ ತಂಗಿಯವ್ರನ್ನಿಬ್ರು ನೋಡಿ 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 ಸಾಕಾಗಿದೆ ನನಗೆ. ನನಗೆ ಎಷ್ಟು ಸಿಟ್ಟು ಬರುತ್ತೆ ಇವರಿಬ್ರು ನೋಡಿಬಿಟ್ರೆ. ಅವಳು ಇವಳು ಅಂತ ಮಾತಾಡ್ತಾರೆ, ನನಗೆ ಮರ್ಯಾದೆನೇ ಕೊಡೋದಿಲ್ಲ ಇವರಿಬ್ರು. ಗೊತ್ತಾಗೋದಿಲ್ವಾ? ಅವರೆಕಾಯಿ ಸುಲಿತಾ ಇರೋದು ಕಾಣಿಸ್ತಾ ಇಲ್ಲ ನಿನಗೆ? ಅದನ್ನೇ ಕಾಲಾಗ ಹೊತ್ಕೊಂಡು ಹೋಗ್ತಾ ಇದೆಯಲ್ಲ, ಎಷ್ಟು ಜಂಬ ಇರಬೇಡ ನಿನಗೆ. ಯಾಕೆ ನಿನಗೆ ಹೆಚ್ಚಾಗೈತಾ? ಅವರೆಕಾಯಿ ಎಲ್ಲ ಕಾಲಾಗ ಒದಿತಾ ಇದೆಯಲ್ಲ, ಗೊತ್ತಾಗೋದಿಲ್ವಾ ನಿನಗೆ? ಮತ್ತೆ ಓಡಾಡೋ ದಾರಿಗೆ ಕೂತ್ಕೊಂಡ್ರೆ ಹಂಗೆ ಮತ್ತೆ ಮಾಡೋದು. ಓಡಾಡೋ ದಾರಿಗೆ ಕೂತ್ಕೊಂಡಿದೆಯಲ್ಲ, ಅವರೆಕಾಯಿ ಹಾಕೊಂಡು ಗೊತ್ತಾಗೋದಿಲ್ವೇ? ಅಲ್ಲೆಲ್ಲ ಸುಲ್ಕಮಕ್ಕಾಗಲ್ಲ, ಹೊರಗೆ ತಗೊಂಡೋಗಿ. ಇಲ್ಲೇ ಓಡಾಡೋ ದಾರಿಗೆ ಹಾಕೊಂಡು ಕೂತ್ಕೊಂಡ್ರೆ ಮತ್ತೆ ಕಾಲಾಗೆ ಮತ್ತೆ ಹೊತ್ಕೊಂಡು ಹೋಗೋದು. ಅಲ್ಲ ಎಷ್ಟು ಜಂಬ ನೋಡಿ ಇವಳಿಗೆ. ಭಾರಿ ಇದ್ದಾಳೆ. ಅಲ್ಲ ಅವರೆಕಾಯಿ ಸುಲಿತಾ ಇದ್ರೆ ಅದನ್ನೇ ಕಾಲಾಗ ಒಯ್ತಾ ಇದ್ದಾಳೆ ಅಂತಂದರೆ ಇವಳಿಗೆ ಅಷ್ಟಿಷ್ಟು ಜಂಬ ಇಲ್ಲ. ಅವ್ರು ಹೇಳ್ಯಾರ ತಾನೇ ಮಾತಾಡಬೇಡ್ರಿ ಅಂತ ಹೇಳಿ. ಹೇಳೋಗೇ ಇದ್ದಾರೆ. ನಂಗಂದ್ರೂ ಮಾತಾಡ್ತಾ ಇದೆಯಾ? ನಾವಿಬ್ಬರೇ ಇರೋದು ನೋಡಿಕೊಂಡು. ನೀನ ಮಾತಾಡಿದ್ದು, ನೀವು ಮಾತಾಡ್ತಾ ಇರೋದು, ನಾನು ಸುಮ್ಮನಿಲ್ವಾ? ಅವರೆಕಾಯಿ ಕಾಲಾಗ ಒದ್ದಿದ್ದಕ್ಕೆ ಮಾತಾಡ್ತಾ ಇರೋದು. ಅವರೆಕಾಯಿ ಯಾಕೆ ಕಾಲಾಗ ಒದಿತಾ ಇದೆಯಾ ನೀನು? ಗೊತ್ತಾಗೋದಿಲ್ವೇ ನಿನಗೇನು? ತಿಂದು ಹೆಚ್ಚಾಗೈತೇನೆ, ಇಷ್ಟೊಂದು ಜಂಬ ಇರಬಾರ್ದು ನಿನಗೆ. ಇವಳು ಯಾಕೋ ಜಾಸ್ತಿ ಆಗ್ತೈತೆ ಕಣ ಯಾಕ. ನಾವು ಸುಮ್ಮನಿದ್ದಂಗೆಲ್ಲನ. ಯಾಕ ಇವಳು ಮಿತಿ ಮೀರಿ ಮಾತಾಡ್ತಾ ಇದ್ದಾಳೆ, ಮಿತಿ ಮೀರಿ ನಡ್ಕೊಳ್ತಾ ಇದ್ದಾಳೆ. ಹೆಂಗೆ ಅವರೆಕಾಯೆಲ್ಲ ಸುಲಿತಿರೋ ಅವರೆಕಾಯಿ ಕಾಲಾಗ ಒಯ್ತಾಳಲ್ಲ, ತಿನ್ನ ಅಂತ ವಸ್ತುನ ಕಾಲಾಗ ಒಯ್ತಾ ಇದ್ದಾಳಲ್ಲ, ಎಷ್ಟು ಮಟ್ಟಿಗೆ ಇರ್ಬೇಡ ಇವಳು. ನಿನ್ನ ತಲೆ ಮೇಕಾಕೆ, ನಿನ್ನ ತಲೆ ಮೇಕಾಕೆ ಮಕ್ಕಾಗುತ್ತೆ. ನಿನ್ನ ತಲೆ ಮೇಕಾಕೆ. ಸ್ವಾಡ ನಿನ್ನ ತಲೆ ಮೇಕಾಕೆ. ಇಬ್ರಿಗೊಂದು ಇಷ್ಟನೂ ಗೊತ್ತಾಗಲ್ಲ, ಇಬ್ರು ಒಂದು ಸ್ವಲ್ಪನೂ ಚುರುಕಾಗಿಲ್ಲ. ಚುರುಕಾಗಿಲ್ಲ, ಚುರುಕಾಗಿದೀವ ಇಲ್ವಾ ಅಂತ ತೋರಿಸ್ತೀವಿ ತಡಿ. ಇವಾಗ ನಾವಿಬ್ರು ಅಕ್ಕ ತಂಗಿಯರು ಸೇರ್ಕೊಂಡು ಯಾರು ಚುರುಕಾಗಿದ್ದಾರೆ ಯಾರು ಚುರುಕಾಗಿಲ್ಲ ಅಂತ. ನೀನು ಅವರೆಕಾಯಿ ಹೆಂಗೆ ಕಾಲಾಗದ್ದ ನಿನ್ನೂ ಹಂಗೆ ಜಾಡ್ಸ್ ಹೊಡಿತೀವಿ, ಗೊತ್ತಾಗುತ್ತೆ ಯಾರು ಚುರುಕಾಗಿದ್ದಾರೆ ಚುರುಕಾಗಿಲ್ವ ಅಂತ. ನಿನ್ನ ಹತ್ರ ತೋರಿಸ್ಕೋಬೇಕಾ? ಜಾಸ್ತಿ ಓವರಾಗಿ ಆಡಬಾರ್ದು, ಬುದ್ಧಿವಂತಿಕೆ ಇದೆ ನಮ್ತಾಗಿರಬೇಕು. ಅದನ್ನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು ಬುದ್ಧಿವಂತಿಕೆನ. ನಿನ್ನಂತಳ್ತಾಗಲ್ಲ ಬುದ್ಧಿವಂತಿಕೆ ಎಲ್ಲ ನಾವು ತೋರಿಸೋದು. ನಿನ್ನಂತಳ್ತಾಗೆಲ್ಲ ಬುದ್ಧಿವಂತಿಕೆ ತೋರಿಸಿ ನಾನೇನೇನು ಬಿರುದು ಪಡ್ಕೊಳ್ಬೇಕಾಗಿಲ್ಲ. ನನಗೆ ಎಲ್ಲಿ ನನ್ನ ಬುದ್ಧಿವಂತಿಕೆ ತೋರಿಸ್ಬೇಕು, ಎಲ್ಲಿ ನನ್ನ ಬುದ್ಧಿ ತೋರಿಸ್ಬೇಕು, ಎಲ್ಲಿ ನಾನು ಹಿಂಗಿರಬೇಕು ಅನ್ನೋದು ನನಗೆ ಗೊತ್ತೈತೆ. ನಿನ್ನಂಥ ಕಚಡ ಮುಂಡೆ ತಗಲ್ಲ. ಇಕ್ಕೆ ಹೇಳ್ತೀನಿ ಸರಿಯಾಗಿ. ಯಾಕೆ ಸುಮ್ಮನಿದ್ದಂಗೆಲ್ಲ ಹೇಳ್ದು, ಯಾಕೆ ಜಾಸ್ತಿ ಆಗ್ತೈತಿ. ನಾನು ಹಂಗೆ ಸುಮ್ಮನೆ ಬಿಡು ಹೋಗ್ಲಿ ಅಂತ ಹೇಳಿ ನೆನ್ನೆಸಿಂದ ಅನುಸರಿಸಿದ್ದೀನಿ. ಅಯ್ಯ ಅನ್ನಿಸ್ತಾ ಇದ್ದಾಳೆ ನನಗೇನೆ. ಹಂಗೇನೆ ಏನು ಹಂಗೇನೆ ಎಲ್ಲದ್ರಾಗೂ ಜೋರು ಮಾಡ್ಕೊಂಡು ನನಗೇನು ಹಂಗೇನೆ ನಮ್ಮನ್ನು ಆಟದ ಗೊಂಬೆ ಮಾಡ್ಕೊಂಡಾಳು ಇವಳು ಪಾಡಿಗೆ. ನಾವೇನು ತಗಲು ಗೊಂಬೆನೇ ಹಂಗೆ ಆಟ ಆಡಿಸ್ತಾ ಇದೆಯಾ ನನ್ನ ನಮ್ಮ ಅಕ್ಕ ಇನ್ನೂ? ಇನ್ನು ನಾವಿಬ್ರು ಅಕ್ಕ ತಂಗಿಯರು ಇನ್ನೂ ಎಂತಾರಂತ ನೋಡಿಲ್ಲ. ನಾವು ಒಳ್ಳೆಯವ್ರು ಕೆಟ್ಟವ್ರು ಅಷ್ಟೇನೆ. ನಮ್ಮ ಸುದ್ದಿಗೆ ಏನಾದ್ರು ಬಂದರೆ ನೀನು ಅಷ್ಟೇ ನೋಡಿಗ ಹಿಂಗೆ ಇಟ್ಕೊಂಡು ಜಡ್ದು ಬಿಡ್ತೀವಿ. ಬಿಟ್ಟರೆ ಸರಿ ನೋಡು. ಒದಿದ್ದೀರ ಅಂದ್ರೆ ಸರಿ ಆಗೋದಿಲ್ಲ. ಯಾಕೆ ಹೊಡಿತಾ ಇದ್ದೀರಾ ನೋಡಿ? ಏನಿಲ್ಲ, ಹೊಡಿಬೇಡ್ರಿ ನೋಡು. ನೀನು ಯಾಕೆ ಮಾತಾಡೋದು? ನೀನು ಯಾಕೆ ಹಿಂಗೆ ಮಾಡೋದಕ್ಕೆ ಬರೋದು? ನಾವು ನನ್ನ ಪಾಡಿಗೆ ನಾವು ಮಾತಾಡ್ದಲೇ ನಾವೆಲ್ಲ ಕೆಲಸ ಮಾಡ್ಕೊಂಡು ಸಾಯಂಕಾಲಕ್ಕೆ ಅವರೆಕಾಳು ಸಾಂಬಾರು ಮಾಡೋಣ ಅಂತೇಳಿ ಅವರೆಕಾಯಿ ಸುಲಿತಾ ಇದ್ರೆ ಬಂದು ಅವ್ನು ಕಾಲಾಗ ಹೊಡಿತಾ ಇದೆಯಲ್ಲ ಜಾಡಿಸಿ. ನೀನು ಎಷ್ಟರ ಮಟ್ಟಿಗೆ ಇರಬೇಡ. ಕಾಲಾಗ ಹೊಡಿತಾ ಇದೆಯಾ, ತಿನ್ನೋ ವಸ್ತು ಕಾಲಾಗ ಹೊಡಿತಾ ಇದೆಯಾ ಅಂತಂದರೆ ಮತ್ತೆ ನಾವು ನೋಡ್ಕೊಂಡು ಸುಮ್ಮನಿರೋದಕ್ಕಾಗುತ್ತಾ? ನಾವಂತೂ ಸುಮ್ಮನಿರೋದಿಲ್ಲ. ನಾನೇನು ಕೆಲಸ ಮಾಡಿದೆ, ನಾನು ಎಂಥ ಕಚಡ ಕೆಲಸ ಮಾಡಿದೆ ಅಂತೇಳಿ ಫಸ್ಟು ನೆನಪು ಮಾಡ್ಕೊ. ಸುಮ್ಮನೆ ಮಾತಾಡ್ಬೇಡ. ಅಯ್ಯೋ ದೊಡ್ಡ ನಾನೇ ಎಲ್ಲ ತಿಳ್ಕೊಂಡಿರೋ ಥರ ಮಾತಾಡಿದ್ರೆ ನೋಡಿ ಸರಿ ಹೋಗೋದಿಲ್ಲ. ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಬರಿವಿರಲಿ.
ಅದೇ ಮತ್ತೆ ಸುಮ್ಮನಿದ್ದಂಗೆಲ್ಲ ಇವಳ್ದು ಜಾಸ್ತಿ ಆಗ್ತೈತೆ. ಇನ್ಮೇಲೆ ನಮ್ಮ ಸುದ್ದಿಗೆ ಬರಲಿ ಬಾಯಿಲಿ ಇನ್ನೊಂದ್ಸತಿ ನಮ್ಮ ಸುದ್ದಿಗೆ ನಾನು ನಿನ್ನ ಮನೆಯಾಗೇನಿಲ್ಲ. ನಮ್ಮ ಅಕ್ಕ ನನ್ನ ನೋಡ್ಕೊಂತಾಳೆ, ನಮ್ಮ ಅಕ್ಕ ನನ್ನ ಸಾಕ್ತಾಳೆ, ನಮ್ಮ ಅಕ್ಕ ನನ್ನ ನೋಡ್ಕೊಂತಾಳೆ. ನೀನೇನಲ್ಲಿ ನನ್ನೇನು ನೋಡ್ಕೊಂಬಲ್ಲ ನೀನು. ಮುಚ್ಕೊಂಡಿರ್ಬೇಕು. ನಮ್ಮ ಸುದ್ದಿಗೆ ಏನಾದರೂ ಬಂದಿದೆಯಾ ಅಂತಂದರೆ ಹಿಂಗೆ ಇಪ್ಪಟ್ಟು ಜಾಡ್ಸಿರ್ತೀವಿ. ನಾವು ಇಷ್ಟು ದಿನ ಸುಧಾರಿಸ್ಕೊಂಡು ಹೋಗಿದ್ದೀವಿ. ಬಿಡು ಬಿಡು ಬಿಡು, ದೊಡ್ಡವ್ರ ಹತ್ರ ಹಂಗೆಲ್ಲ ಮಾತಾಡಬಾರ್ದು. ದೊಡ್ಡವರು ಸಣ್ಣವರು ಅಂತೇಳಿ ಮರ್ಯಾದೆ ಕೊಟ್ಟಿದ್ದೀವಿ. ಆ ಮರ್ಯಾದೆ ಕಳ್ಕೊಂಡಿದ್ಯಾ ನೀನು. ಮರ್ಯಾದೆ ಕಳ್ಕೊಂಡಿದ್ಯಾ ಅಂತಂದರೆ ಹಿಂಗೇನೆ ಇನ್ಮೇಲಿಂದ. ಸರಿಯಾಗೆ ಹಿಂಗೇನೆ. ಇನ್ಮೇಲಿಂದ ನಮ್ಮ ಸುದ್ದಿಗೆ ಏನಾದರೂ ಬಂದರೆ ನಾವೆಂತಾರ ಅಂತ ತೋರಿಸ್ತೀನಿ. ಬರಲಿ ತಡಿಯ, ಅವತ್ತೆ ಬರಲಿ. ಬರಲಿ ಅವತ್ತೆ ಮಾತಾಡ್ತೀನಿ. ಇಲ್ಲಿಂದ ಸುಮ್ಮನೆ ಆಚೆಗೆ ಹೋದ್ರೆ ಸರಿ. ನಾವಂತ ಇಲ್ಲೋಡು ಸುಮ್ಮನೆ ಬಿಡೋದಿಲ್ಲ ನೋಡು. ನಾನಂತೂ ಮನೆಯಾಗಿರೋದಕ್ಕೆ ಬಿಡೋದಿಲ್ಲ ಕಣೆ. ನಿಮ್ಮನ್ನ ಆಸೆಗೆ ಹೋಗಿ ಮಾಡ್ಕೊಂಡು ತಿಂದ್ರಿ ಗೊತ್ತಾಗುತ್ತೆ. ಆಸೆಗೆ ಹೋಗಿ ಮಾಡ್ಕೊಂಡು ತಿಂದು ಜೀವನ ಮಾಡ್ರಿ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಮನೆಯಾಗೆ ಸೇರ್ಕೊಂಡು ನೀವು ನನ್ನ ಗಂಡ ದುಡ್ದಿರೋದು, ನನ್ನ ಗಂಡ ದುಡ್ದು ಈ ಮನೆ ಕಟ್ಸಿರೋದು. ನನ್ನ ಗಂಡ ಏನು ಮಾಡಿದಾನೆ? ನನ್ನ ಗಂಡ ನಾನೆಲ್ಲ ದುಡ್ದಿರೋದು, ನಾನೆಲ್ಲ ಕೊಟ್ಟಿರೋದು ಅಂತ ಹೇಳಿರೋದು ನನ್ನ ಗಂಡ. ನನ್ನ ಗಂಡ ಮಾಡಿರೋದು ಇದೆಲ್ಲನ. ಭೂಮಿ ಯಾಕೆ ಹೊಡಿತಾ ಇದ್ದೀರಾ? ಬಿಡಿ ಸುಮ್ಮನೆ. ಯಾಕೆ ಹೊಡಿತಾ ಇದ್ದೀರಾ ಅವ್ರಿಗೆ? ಅಲ್ಲ ನೋಡಪ್ಪ, ನಾವೇನು ಮಾತಾಡೋಕೆ ಹೋಗಿಲ್ಲ. ನೀವೇನು ಮಾತಾಡಬೇಡ್ರಿ ಅಂತೇಳಿ ನೀನು ಬಾವ ಹೇಳಿ ಹೋದ್ರಲ್ಲ. ನೀವು ಎತ್ಲಾಗ ಹೋದ್ರಿ, ಅವರು ಎತ್ಲಾಗ ಹೋದ್ರು. ಅತ್ತೇನು ಇನ್ನೂ ಬಂದಿಲ್ಲ. ನಾವೆಲ್ಲ ಕೆಲಸ ಮಾಡಿಬಿಟ್ಟು ಟೀ ಕುಡಿದು ಎಲ್ಲ ಕೆಲಸ ಮಾಡಿ ತೆಗಿ ಸಾಂಬಾರಾದರೂ ಮಾಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಅಂತೇಳಿ ಸಾಂಬಾರು ಮಾಡೋಣ. ಸುಮ್ಮನೆ ಇವಾಗ ಯಾಕೆ ಅವ್ರು ಬಂದಮೇಲೆ ಏನು ಮಾತಾಡೋಣ ಅಂತೇಳಿ ನಾವು ಅವರೆಕಾಯಿ ಸುಲಿತಾ ಇದ್ದೀವಿ, ನಾನು ಭೂಮಿ ಇಬ್ಬರು. ಅವಳು ಬರ್ಕೊಂತೀನಿ ಅಂದ್ಲು. ಸ್ವಲ್ಪ ಸಾಂಬಾರು ಮಾಡಿಕ್ಕಮ್ಮ, ಸಾಂಬಾರು ಮಾಡಿಕ್ಕಿ ಆಮೇಲೆ ನೀನು ಓದ್ಕ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಅಂತಾದ್ರಾಗೆ ಇವಳು ಬಂದು ಅವರೆಕಾಯಿನ ಕಾಲಾಗ ಹೊಡಿತಾ ಇದ್ದಾಳಲ್ಲ. ನಾವು ಸುಲಿತಾ ಇದ್ದೀವಿ, ದಾರೆಗೆ ಇಟ್ಕೊಂಡು ಕೂತ್ಕೊಂಡು. ಇಲ್ಲೊಂದು ಕಡೆ ಸೈಡಿಗೆ ಕೂತ್ಕೊಂಡಿದ್ರೆ ನೀವು ಒಂದು ದಾರೆಗೆ ಇಟ್ಕೊಂಡಿದ್ರೆ ಅದಕ್ಕೆ ನಾನು ಕಾಲಾಗ ಹೋಯ್ತೀನಿ ಅಂತೇಳಿ ಅವರೆಕಾಯಿ ಸುಲಿತಿರೋವನ್ನ ಕಾಲಾಗ ಹೋಯ್ತಾಳೆ ಅಂದರೆ ಎಷ್ಟು ಮಟ್ಟಿಗೆ ಇರಬೇಡ, ನಮ್ಗೆ ಎಷ್ಟು ಸಿಟ್ಟು ಬರಬೇಡ. ಅಲ್ಲ, ತಿನ್ನೋ ಅಂಥ ವಸ್ತುನ ಕಾಲಾಗ ಹೊಡಿತಾ ಇದ್ದಾಳಲ್ಲ ಇವಳು. ಇವ್ರು ಮಾಡೋದು ಕಾಣಲ್ಲ. ನಮ್ಮ ಅಣ್ಣಗೆ ಇವಳು ಮಾಡೋದು ಗೊತ್ತಾಗ್ತಾ ಇಲ್ಲ. ಬರಲಿ ನಾವು ಅತ್ತೆ ಬರಲಿ. ನಾವು ಅತ್ತೆ ಬಂದಮೇಲೆ ಮಾತಾಡ್ತೀನಿ, ಈಗ ಮಾತಾಡೋದಿಲ್ಲ. ನಾವು ಅತ್ತೆ ಬರಲಿ, ಅತ್ತೆ ಬಂದಮೇಲೆ ಮಾತಾಡ್ತೀನಿ. ಇವಳ್ದು ಯಾಕೆ ಜಾಸ್ತಿ ಆಗ್ತೈತೆ ಮಾವ. ನಾವು ದುಡ್ದು ನಾವು ಮಾಡ್ಕೊಂತ ಇದ್ರು ಸಹಿಸ್ಕೊಳ್ಳಲ್ವಲ್ಲ. ನೀವು ನೋಡ್ಕೊಂತ ಇದ್ದೀರಾ. ಇವಳ್ದೇನು ಖರ್ಚಾಗಂಗೈತೆ? ನನಗೆ ಎಷ್ಟು ಅವಮರ್ಯಾದೆ ಮಾಡ್ತಾಳೆ, ಎಷ್ಟು ಅಯ್ಯ ಅನ್ನಿಸ್ತು ಗೊತ್ತಾ. ನೆನ್ನೆ ಕೂದಲು ಹಿಡ್ಕೊಂಡು ಎಳೆದ್ಬಿಟ್ಲು ಅಮ್ಮಮ್ಮಗೆ. ಇವಾಗ ಇವಳಿಗೆ ಹೇಳಿದ್ರೆ ಎಷ್ಟು ನೋವಾಗುತ್ತೆ. ಇವಳಿಗೆ ಎಳಿತೀನಿ ತಡಿ. ತಡಿ ಯಾಕೆ ಎಳಿತೀನಿ. ಇವಳಿಗೂ ನೋವಾಗುತ್ತೆ. ಆ ನೋವು ಏನು ಅಂತ ಇವಳಿಗೂ ಗೊತ್ತಾಗಲಿ. ಇವಾಗ ಹೇಳಿದ್ರೆ ನಿನ್ನ ಕೂದ್ಲಿಂಗ್ ಹಿಡ್ಕೊಂಡು ಹೇಳಿದ್ರೆ ಇವಾಗ ನೋಯ್ತಾ ಇರತ್ತಾನೆ. ಅಪ್ಪ ಏಯ್ ಬಿಡೆ ಬಿಡೆ, ಏಯ್ ಬಿಡ ನೋಡು, ಬಿಟ್ಟರೆ ಸರಿ ಹೋಗುತ್ತೆ. ಬಿಡ ನೋಡು, ಏಯ್ ಬಿಡು. ಯಾಕೆ ನೆನ್ನೆಸ್ ನೀನು ನನ್ನ ಹಿಂಗೆ ಹಿಡ್ಕೊಂಡು ಎಳ್ದೆ ತಾನೆ? ಇವಾಗ ಗೊತ್ತಾಯ್ತಾ ಅದ್ರ ನೋವು ಏನು ಅಂತ? ಮತ್ತು ನನಗೆ ಹಿಡ್ಕೊಂಡು ಎಳ್ದಲ್ಲ ಹೆಂಗೆ ಉರಿದು ಗೊತ್ತಾ? ಕಣ್ಣಂಗೆ ನೀರು ಬಂದು ನನಗೆ ಕೂದಲು ಮುಟ್ಟಿದ್ರೆ ಎಷ್ಟು ಉರಿತೈತೆ ಗೊತ್ತಾ? ಅದರಲ್ಲೂ ಒಣ ಕೂದಲು ಹಿಡ್ಕೊಂಡು ಎಳ್ದೆ ನೀನು. ನನಗೆ ಕಣ್ಣಂಗೆ ನೀರು ಎಷ್ಟು ಬಂದು ಗೊತ್ತಾ? ನನಗೆ ಎಷ್ಟು ನೀನು ಬೇಜಾರ ಮಾಡಿದೆ. ನಿನಗೆ ಮಾತ್ರ ನೋವು, ನನಗೆ ಮಾತ್ರ ನೋವಿಲ್ಲ. ಹೆಂಗೆ ಮಾತಾಡ್ತಾಳೆ ನೋಡು. ಬಿಡ ಮತ್ತೆ ಹೋಗ್ಲಿ, ಅಮ್ಮಾಯಿ ಬಂದ್ಮೇಲೆ ಮಾತಾಡೋಣ. ಬಿಡು ಭವ್ಯ ಬಿಡು, ಅತ್ತೆ ಬರಲಿ ಮಾತಾಡೋಣ. ಅತ್ತೆ ಬಂದ್ಮೇಲೆ ಮಾತಾಡೋದಕ್ಕಾಗುತ್ತೆ. ಏಯ್ ಅವಳಕ್ಕೆ ಹೊಡಿತಾ ಇದೆಯಾ? ಏಯ್ ಅವಳಿಗೆ ಹೊಡಿತಾ ಇದೆಯಾ? ಅಲ್ಲೋಡು ಇವಳಿಗೆ. ಏಯ್ ಹೊಡಿಬೇಡ. ಬನ್ನಿ ಅತ್ತೆ, ಬಂದ್ರಲ್ಲ ನೀವು. ಯಪ್ಪ ಅತ್ತೆ ಬನ್ನಿ ಅತ್ತೆ, ಹೆಂಗೆ ಹೊಡಿತಾ ಇದ್ದಾಳೆ ಇವಳು ನನಗೆ. ನೋಡಿ ಬನ್ನಿ ಅತ್ತೆ, ಹೆಂಗೆ ಹೊಡಿತಾ ಇದ್ದಾಳೆ ಹಿಡ್ಕೊಂಡು, ಹೆಂಗೆ ಹೊಡಿತಾ ಇದ್ದಾಳೆ ನೋಡಿ ಅತ್ತೆ. ನೋಡಿ ಇವಳು ಸಣ್ಣವಳು ಹೆಂಗೆ ಹಿಡ್ಕೊಂಡು ನನಗೆ ಹೊಡಿತಾ ಇದ್ದಾಳೆ. ಏಯ್ ಬಿಡೆ. ಭವ್ಯ ಬಿಡೆ. ಭವ್ಯ ಬಿಟ್ಟರೆ ಸರಿಯಾಗೈತೆ ನೋಡು. ನೀನು ಸುಮ್ಮನೆ ಇಲ್ಲೋಡು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಬಿಡು. ನಮ್ಮ ಅತ್ತೆ ಬಂದರು, ನಮ್ಮ ಅತ್ತೆ ಹತ್ರ ಮಾತಾಡ್ತೀವಿ. ಇವಾಗ ನಮ್ಮ ಅತ್ತೆ ಏನು ಹೇಳ್ತಾರೆ ನೋಡೋಣ. ನಮ್ಮ ಅತ್ತೆಗೂ ಇಲ್ಲದೆಲ್ಲ ಹೇಳ್ಕೊಟ್ಟವಳೆ, ಅದೆಲ್ಲ ನಮ್ಮ ಅತ್ತೆ ಏನು ಹೇಳ್ತಾರೆ ನೋಡೋಣ. ನೋಡ್ತಾ ಇರೇನೆ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಓಕೆ ವೀಕ್ಷಕರೇ, ಧನ್ಯವಾದಗಳು.